ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮನೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಾಟಿ ಸ್ಟೈಲ್ ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ, ಅದೇ ಥರ ಇರುತ್ತೆ. ಯಾರಾದರೂ ಗೆಸ್ಟ್ ಸಡನ್ನಾಗಿ ಮನೆಗೆ ಬಂದರೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡೋಣ ಬನ್ನಿ ಯಾವ ಥರ ಮಾಡೋದಂತ. ಮೊದಲಿಗೆ ನಾನಿಲ್ಲಿ 4ರಿಂದ 5 ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡಿದ್ದೇನೆ. ನಾನಿಲ್ಲಿ ತುರಿದಿರೋ ಕೊಬ್ಬರಿಯನ್ನು ಹಾಕಿದ್ದೇನೆ. ನೀವು ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು. ಒಂದು ಇಡೀ ಪುದೀನ, ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. 1 ಗಂಟೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಾಕಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಗ್ರೈಂಡ್ ಆದರೆ ಸಾಕು. ಈ ಕಡೆ ನಾನು ಕುಕ್ಕರನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ. ಇದಕ್ಕೆ ನಾನು 2ರಿಂದ 3 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ನೀವು ತುಪ್ಪ ಸಹಿತ ಹಾಕ್ಕೊಳ್ಬೋದು. ಇಲ್ಲಿ ನಾನು 4 ಲವಂಗ, 3 ಏಲಕ್ಕಿ, 4 ಪೀಸ್ ಚಕ್ಕೆ, 2 ಸ್ಟಾರ್ ಮೊಗ್ಗು, 2 ಪಲಾವ್ದ ಎಲೆ, ನಾನು ಇಷ್ಟು ಹಾಕಿಕೊಂಡಿದ್ದೇನೆ. ನೀವು ಉಳಿದ ಮಸಾಲೆ ಸಹ ಹಾಕ್ಕೊಳ್ಬೋದು. ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರುವ ಒಂದು ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ. ಈ ಈರುಳ್ಳಿ ಮೆತ್ತಗೆ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ನಾನು ಮಸಾಲೆ ರುಬ್ಬುವಾಗ ನಾನು ಶುಂಠಿಯನ್ನು ಹಾಕಿರಲಿಲ್ಲ. ಅದಕ್ಕೆ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ನಾವು ರುಬ್ಬಿಟ್ಟುಕೊಂಡಿರುವಂಥ ಮಸಾಲೆಯನ್ನು ನಾವು ಈಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಆವಾಗಲೇ ನಾವು ಪೇಸ್ಟ್ ಮಾಡುವಾಗ ಯಾವುದೇ ಥರ ಪದಾರ್ಥ ಹುರಿದಿರಲಿಲ್ಲ. ಹಾಗಾಗಿ ಮಸಾಲೆಯನ್ನು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಬಿಟ್ಕೊಳ್ಳುವಾಗ ಇದಕ್ಕೆ ನಾವು 1 ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. 5ರಿಂದ 6 ಬೀನ್ಸ್ ಸಹ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಇದಕ್ಕೆ 1 ಟೊಮೊಟೊ ಸಹ ಹಾಕಿಕೊಂಡಿದ್ದೇನೆ. ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಸೇರಿಸಿಕೊಂಡಿದ್ದೇನೆ. ಈ ತರಕಾರಿ ಎಲ್ಲ ಮಸಾಲೆಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮಸಾಲೆ ತರಕಾರಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಥರ ಹೊಂದ್ಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ನಾನು 1 ಟೀ ಸ್ಪೂನ್ ಧನಿಯಾ ಪೌಡರನ್ನು ಹಾಕಿಕೊಂಡಿದ್ದೇನೆ. ನಾನು ಧನಿಯಾ ಪೌಡರನ್ನು ಅಷ್ಟೇ ಹಾಕಿಕೊಂಡಿದ್ದೇನೆ. ನಮಗೆ ಅಷ್ಟೊಂದು ಮಸಾಲೆ ಇಷ್ಟ ಆಗಲ್ಲ. ನೀವು ಬೇರೆ ಮಸಾಲೆ ಸಹ ಸೇರಿಸ್ಕೊಳ್ಬೋದು. ಈಗ ನಾನು ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮೊಸರನ್ನು ಹಾಕಿಕೊಳ್ಳೋದ್ರಿಂದ ಪಲಾವ್ ಮೃದುವಾಗಿ ಮತ್ತು ಉದುರಾಗಿ ಬರುತ್ತದೆ. ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಹಾಕೋದನ್ನ ಮರಿಬೇಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಸ್ತೂರಿ ಮೆಂತ್ಯೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ 1 ರೌಂಡ್ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ. ಈಗ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ವಾಶ್ ಮಾಡಿ ಇಟ್ಟಿರುವಂಥ ಅಕ್ಕಿಯನ್ನು ನಾನು ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಅಕ್ಕಿ ಮಸಾಲ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕುದೀತಿರುವ ಟೈಮಲ್ಲಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಜಿಲನ್ನು ಬೇಯಿಸ್ಕೊಂಡ್ರೆ ಸಾಕು. ನೀವು ಕುಕ್ಕರ್ನ ಮುಚ್ಚಳ ಮುಚ್ಚದೇ ಸಹ ಬೇಯಿಸ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, 3 ವಿಜಿಲ್ ಆದ ಮೇಲೆ ಯಾವ ಥರ ಪಲಾವ್ ಬಂದಿದೆ ಅಂತ. ತುಂಬ ಮೃದುವಾಗಿ ಮತ್ತು ಉದುರಾಗಿ ಬಂದಿದೆ. ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರಾದರೂ ಮನೆಗೆ ಬಂದರೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ನೋಡಿ ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.